ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹಲೋ ಹಲೋ, ಶ್ಯಾಮ ಅವರಲ್ವಾ? ಹೌದು, ನಾನು ಹಾಸ್ಪಿಟಲಿಂದ ನರ್ಸ್ ಮಾತಾಡ್ತಿರೋದು. ಹೇಳಿ. ನಿಮ್ಮ ತಂದೆ ಕಂಡೀಷನ್ ಸ್ವಲ್ಪ ಸೀರಿಯಸ್ ಆಗಿದೆ. ಈಗಲೇ ಅವ್ರಿಗೆ ಬ್ಲಡ್ ಕೊಡಬೇಕು. ಬ್ಲಡ್ ಬ್ಯಾಂಕಲ್ಲೆಲ್ಲ ಟ್ರೈ ಮಾಡಾಯ್ತು, ಆ ಬ್ಲಡ್ ಗ್ರೂಪ್ ಎಲ್ಲೂ ಇಲ್ವಂತೆ. ಆ ಬ್ಲಡ್ ಗ್ರೂಪ್ ಡೋನರ್ ಯಾರಾದರೂ ನಿಮಗೆ ಗೊತ್ತಿದ್ರೆ 1 ಗಂಟೆಯಲ್ಲಿ ಅವರನ್ನ ಕರ್ಕೊಂಡು ಹಾಸ್ಪಿಟಲಿಗೆ ಬಂದ್ಬಿಡಿ. ನಂದು ಅದೇ ಬ್ಲಡ್ ಗ್ರೂಪ್ ಸಿಸ್ಟರ್. ನಾನು ಬಂದು ನಮ್ಮ ಅಪ್ಪಂಗೆ ಬ್ಲಡ್ ಕೊಡ್ತೀನಿ. ಓಕೆ, ಬನ್ನಿ. ಅಮ್ಮ, ಶ್ಯಾಮ, ನೋಡಮ್ಮ, ನೋಡು ನಿಮ್ಮ ಅಪ್ಪನ ಪರಿಸ್ಥಿತಿ ಹೇಗಿದೆ ಅಂತ ನೋಡು. ನಿನ್ನೆಯಿಂದ ಅದೇ ಸ್ಥಿತಿಲಿದ್ದಾರಮ್ಮ. ಇನ್ನು ಪ್ರಜ್ಞೆ ಕೂಡ ಬಂದಿಲ್ಲ. ಬರತ್ತಮ್ಮ, ಅಪ್ಪಂಗೆ ಇವತ್ತೇ ಪ್ರಜ್ಞೆ ಬರುತ್ತೆ. ನೀನೇನ್ ಗಾಬರಿ ಆಗ್ಬೇಡಮ್ಮ. ನಾನಿದ್ದೀನಲ್ಲ, ಅಪ್ಪಂಗೆ ನಾನು ಬ್ಲಡ್ ಕೊಡ್ತೀನಲ್ಲ, ಅಪ್ಪನ್ನ ಕಾಪಾಡ್ಕೋತೀನಲ್ವಾ. ನೀನ್ ಧೈರ್ಯವಾಗಿರಮ್ಮ. ಬ್ಲಡ್ ಯಾಕೆ ಕೊಡ್ಬೇಕಮ್ಮ? ಅರ್ಜೆಂಟಾಗಿ ಅಪ್ಪಂಗೆ ಬ್ಲಡ್ ಕೊಡಬೇಕು ಅಂತ ಹಾಸ್ಪಿಟ್ಲಿಂದ ನನಗೆ ಫೋನ್ ಬಂದಿತ್ತಮ್ಮ, ಅದಕ್ಕೆ ಬಂದೆ. ಹೌದಾ? ಮತ್ತೆ ಈ ವಿಷಯ ನನ್ಗೆ ಯಾರು ಹೇಳಲೇ ಇಲ್ವಲ್ಲ. ಅಲ್ಲಿ ನೋಡು, ಡಾಕ್ಟ್ರು ಬರ್ತಾ ಇದ್ದಾರೆ. ಕೂತ್ಕೋ. ನಮಸ್ಕಾರ ಡಾಕ್ಟರ್. ನಮಸ್ತೆ ನಮ್ಮ. ನಾನು ಆನಂದ್ ಗಜಪತಿ ವರ್ಮಾ ಅವ್ರ ಸೊಸೆ. ನೀವೇ ನಾವು ಫೋನ್ ಮಾಡಿದ್ದು? ಹೌದು ಡಾಕ್ಟರ್. ಅಪ್ಪಂಗೀಗ ಬ್ಲಡ್ ಕೊಡ್ಬೇಕಂತಲ್ಲ. ಅಪ್ಪಂದು ನಂದು ಸೇಮ್ ಬ್ಲಡ್ ಗ್ರೂಪ್. ಅಪ್ಪಂಗೆ ನಾನೇ ಬ್ಲಡ್ ಕೊಡ್ತೀನಿ. ನಿಮ್ಮ ತಂದೆಗೆ ಬ್ಲಡ್ ಕೊಡಬೇಕು ಅಂತ ನಿನಗೆ ಯಾರು ಹೇಳಿದ್ರಮ್ಮ? ಯಾರೋ ಗೊತ್ತಿಲ್ಲ ಡಾಕ್ಟರ್. ಹಾಸ್ಪಿಟ್ಲಿಂದ ಫೋನ್ ಮಾಡಿ ಹೇಳಿದ್ರು. ಬೇಗ ಬ್ಲಡ್ ಕೊಡದೇ ಇದ್ರೆ ಅವ್ರ ಪ್ರಾಣಕ್ಕೆ ಅಪಾಯ ಇದೆ ಅಂತ ಹೇಳಿದ್ರು. ಅಂಥದ್ದೆಲ್ಲ ಏನಿಲ್ಲಮ್ಮ, ಅವರಿಗೆ ಬ್ಲಡ್ ಕೊಡೋ ಅವಶ್ಯಕತೆ ಇಲ್ಲ. ನಿಜ ಅಂದರೆ ಅವ್ರ ಪರಿಸ್ಥಿತಿ ನಿನ್ನೆಗಿಂತ ಇವತ್ತು ತುಂಬ ಚೆನ್ನಾಗೇ ಇದೆ. ಅವರು ಮೆಡಿಸಿನ್ಸ್ಗೂ ಚೆನ್ನಾಗಿ ರೆಸ್ಪಾಂಡ್ ಆಗ್ತಿದ್ದಾರೆ. ನನಗನ್ಸುತ್ತೆ ಈವ್ನಿಂಗ್ಗೆ ಪೂರ್ತಿ ಪ್ರಜ್ಞೆ ಬರೋ ಸಾಧ್ಯತೆ ಇದೆ. ಹೌದಾ? ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ವೆರಿ ಮಚ್.
ಇಟ್ಸ್ ಓಕೆ. ಹೋಗ್ಲಿ ಬಿಡಮ್ಮ, ಗಂಡಾಂತರ ಕಳೀತು. ಎಲ್ಲದಕ್ಕೂ ನನ್ನ ಕೃಷ್ಣ ಇದ್ದಾನೆ. ಇದೇನಮ್ಮ, ನಿಮ್ಮ ಅಪ್ಪನ ಪರಿಸ್ಥಿತಿ ಚೆನ್ನಾಗಿದೆ ಅಂತ ಡಾಕ್ಟ್ರು ಹೇಳ್ತಾ ಇದ್ರೆ ರಕ್ತ ಕೊಡ್ಬೇಕು ಅಂತ ಯಾರು ನಿನಗೆ ಫೋನ್ ಮಾಡಿರ್ಬೋದು? ಇಷ್ಟಕ್ಕೂ ಯಾರು ಫೋನ್ ಮಾಡಿರ್ತಾರೆ? ಅರ್ಥ ಆಯ್ತಮ್ಮ. ಯಾರು ಫೋನ್ ಮಾಡಿದ್ರು, ಯಾಕೆ ಫೋನ್ ಮಾಡಿದ್ರು ಅಂತ ನಂಗೆ ಅರ್ಥ ಆಯ್ತು. ಯಾರು ಫೋನ್ ಮಾಡಿದ್ದು? ಯಾಕೆ ಮಾಡಿರ್ತಾರೆ? ಅಂದ್ರೆ ಅದು ಯಾವುದೋ ಪೇಷಂಟ್ಗೆ ಬ್ಲಡ್ ಬೇಕಾಗಿರತ್ತೆ. ಅವ್ರ ಕಡೆಯವ್ರಿಗೆ ಫೋನ್ ಮಾಡಕ್ ಹೋಗಿ ಏನೋ ಮಿಸ್ ಆಗಿ ನನಗೆ ಫೋನ್ ಮಾಡಿರ್ತಾರೆ ಅಷ್ಟೇ. ಒಂದು ರೀತಿಲಿ ಆ ಫೋನ್ ಬಂದಿದ್ದು ನಂಗೆ ಒಳ್ಳೇದೇ ಆಯ್ತಮ್ಮ. ನಾನು ತಕ್ಷಣ ಹಾಸ್ಪಿಟ್ಲಿಗೆ ಬಂದು ಅಪ್ಪನ ನೋಡಕ್ಕಾಯ್ತು. ಅತ್ತೆ, ಮಾವ, ಅಖಿಲ್, ಎಲ್ರೂ ಬನ್ನಿ. ಏನಾಯ್ತು ಐಶ್ವರ್ಯ? ನಡಿಬಾರದ್ ನಡೆದಿದೆ. ಊಹೆನೆ ಮಾಡ್ಕೊಳ್ತಿದ್ದಾಗಿದೆ. ಸಹಿಸ್ಕೊಳಕ್ ಆಗದೆ ಇರೋದು ನಡೆದಿದೆ. ಏನ್ ನಡೀತು ಅಂತ ಹೇಳ್ದೆ ನಿಮ್ಮ ಅತ್ತೆನ ಯಾಕಮ್ಮ ಅಷ್ಟೊಂದು ಹೆದರ್ಸ್ತಿದ್ಯಾ? ವಿಷಯ ಏನು ಅಂತ ಹೇಳಮ್ಮ. ವಿಷಯ ಹೇಳಿದ್ರೆ ಅತ್ತೆ ನಿಜವಾಗ್ಲೂ ತುಂಬಾ ಭಯ ಪಡ್ತಾರೆ. ಅತ್ತೆ, ನೀವು ಸ್ವಲ್ಪ ಮನ್ಸನ್ನ ಗಟ್ಟಿ ಮಾಡ್ಕೊಳ್ಳಿ. ಮಾವ, ನೀವು ಕೂಡ. ಅಖಿಲ್, ಅಕ್ಕ, ನೀವು ಕೂಡ. ಅದ್ಗೆ ಏನ್ ಹೇಳ್ಬೇಕು ಅನ್ಕೊಂಡಿದಿರೋ ಹೇಳಿ. ನಾನು ಅನ್ಕೊಂಡಿರೋದನ್ನೆಲ್ಲ ಹೇಳಲ್ಲ ಅಖಿಲ್, ನಡೆದಿದ್ದೇ ಹೇಳ್ತಿದ್ದೀನಿ. ಗುರುಗಳು ಎಷ್ಟು ನೇಮ ನಿಷ್ಠೆಯಲ್ಲಿ ಮಾಡ್ಬೇಕು ಅಂದಿರೋ ವಟ ಸಾವಿತ್ರಿ ವ್ರತದಲ್ಲಿ ನೇಮ ನಿಷ್ಠೆಯೆಲ್ಲ ಗಾಳಿಲ್ ಮಾಯ ಆಯ್ತು. ವ್ರತ ಮುಗಿಯೋವರೆಗೂ ಶ್ಯಾಮ ನೀರ್ ಕೂಡ ಕುಡಿಬಾರ್ದು ಅಂತ ಹೇಳಿದ್ರಲ್ಲ ಗುರುಗಳು. ಹೌದು ಹೇಳಿದ್ರು. ಅವಳು ಕುಡಿಲಿಲ್ವಲ್ಲ, ವಾಂತಿ ಆದ್ರೂ ಕೂಡ ಕುಡಿಲಿಲ್ವಲ್ಲ. ಅದೋಕೆ. ಅದ್ರ ಜೊತೆಗೆ ವ್ರತ ಪೂರ್ತಿ ಆಗೋವರೆಗೂ ಮನೆ ಬಿಟ್ಟು ಕೂಡ ಎಲ್ಲೂ ಹೋಗ್ಬಾರ್ದು ಅಂತ ಹೇಳಿದ್ರಲ್ಲ ಗುರುಗಳು. ಹೌದು ಹೇಳಿದ್ರು. ಶ್ಯಾಮ ಬೆಳಿಗ್ಗೆನೆ ಎದ್ದು ಎಲ್ಲಿಗೋ ಹೋಗಿದ್ದಾಳೆ. ಏನು, ಶ್ಯಾಮ ಹೊರಗಡೆ ಹೋದ್ಲಾ? ಹೌದು ಅತ್ತೆ, ಹೋಗಿದ್ದಾಳೆ. ನಾನ್ ನಂಬೋದಿಲ್ಲ. ಗುರುಗಳ ಮಾತನ್ನ ಮೀರಿ ಶ್ಯಾಮ ಹೊರಗಡೆ ಹೋಗಿದ್ದಾಳೆ ಅಂದ್ರೆ ನಾನು ನಂಬೋಲ್ಲ. ನಾನ್ ಕೂಡ ನಂಬಲ್ಲ ಡ್ಯಾಡಿ. ನನಗೋಸ್ಕರ ಮಾಡ್ತಿರೋ ವ್ರತಕ್ಕೆ ಭಂಗ ತಂದು ಶ್ಯಾಮ ಹೊರಗಡೆ ಹೋದ್ಲು ಅಂದ್ರೆ ನಾನ್ ಕೂಡ ನಂಬಲ್ಲ. ಇದೇ ಮಾತನ್ನ ಯಾರಾದ್ರೂ ಹೇಳಿದಿದ್ರೆ ನಾನು ಕೂಡ ನಂಬ್ತಾನೆ ಇರ್ಲಿಲ್ಲ. ಆದ್ರೆ ಶ್ಯಾಮ ಹೊರಗಡೆ ಹೋಗೋದನ್ನ ನಾನೇ ನನ್ ಕಣ್ಣಾರೆ ನೋಡಿದ್ರಿಂದ ನಮ್ದೇ ಬೇರೆ ದಾರಿನೇ ಇಲ್ಲ. ನನ್ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಮನೆ ಎಲ್ಲ ಒಂದ್ಸಲ ಹುಡುಕಿ ಶ್ಯಾಮ ಕಾಣಿಸ್ತಾಳೇನೋ. ವೈದೇಹಿ,
ಶ್ಯಾಮ ಎಲ್ಲಿದ್ದಾಳೆ ಅಂತ ಒಂದ್ಸಲ ಹೋಗಿ ನೋಡಮ್ಮ. ಸರಿ ಮಾವ. ಇಲ್ಲ ಮಾವ, ಶ್ಯಾಮ ಮನೇಲಿಲ್ಲ. ವ್ರತ ಪೂರ್ತಿ ಆಗೋವರೆಗೂ ಮನೆಯಿಂದ ಹೊರಗಡೆ ಹೋಗ್ಕೂಡ್ದು. ಈಗ್ಲಾದ್ರೂ ನಂಬ್ತೀರಾ ಶ್ಯಾಮ ಹೊರಗಡೆ ಹೋಗಿದ್ದಾಳೆ ಅಂತ? ನಿಂತ್ಕೋ. ಎಲ್ಲಿ ಹೋಗಿದ್ದೆ? ಯಾಕೆ ಹೋಗಿದ್ದೆ? ವ್ರತ ಪೂರ್ತಿ ಆಗೋವರೆಗೂ ಮನೆ ಬಿಟ್ಟು ಹೋಗ್ಬಾರ್ದು ಅಂತ ಗುರುಗಳು ಅಷ್ಟು ಹೇಳಿದ್ರು ಕೂಡ ಮನೆ ಬಿಟ್ಟು ಎಲ್ಲಿ ಹೋಗಿದ್ದೆ? ವ್ರತ ಭಂಗ ಆದ್ರೆ ಅಖಿಲ್ ಪ್ರಾಣಕ್ಕೆ ತೊಂದರೆ ಆಗತ್ತೆ ಅಂತ ನಿನಗೆ ಗೊತ್ತಿಲ್ವಾ? ಈ ಮನೆ ಕಿರಿ ಮಗನಿಗೆ ಕೇಡಾಗ್ಬಾರ್ದು ಅಂತ ಅಲ್ವಾ ಗುರುಗಳು ನಿನ್ನ ಹತ್ರ ಈ ವ್ರತ ಮಾಡಿಸ್ತಿರೋದು? ಎಷ್ಟು ನಿಷ್ಠೆಯಿಂದ ವ್ರತ ಶುರು ಮಾಡ್ದೆ, ಕೊನೆಗೆ ನಿನ್ಗಿಷ್ಟ ಬಂದ ಹಾಗೆ ಹೊರಗಡೆ ಹೋಗ್ತೀಯ ನೀನು? ಅಂದ್ರೆ ಅತ್ತೆ, ಅದು ಬೇಡ. ಹೇಳ್ಬೇಡ, ಕುಂಟ ನೆಪನ ಹೇಳ್ಬೇಡ. ಏನೇ ಕಾರಣ ಇದ್ರೂನು ನೀನು ವ್ರತ ಪೂರ್ತಿ ಆಗೋವರೆಗೂ ಮನೆ ಬಿಟ್ಟು ಹೋಗ್ಬಾರ್ದಿತ್ತು. ವಿಧಿ ವಿಧಾನದಲ್ಲಾಗ್ಲಿ ನೇಮ ನಿಷ್ಠೆಯಲ್ಲಿ ವ್ಯತ್ಯಾಸ ಬಂದ್ರೆ ಆ ವ್ರತ ಬೇಡ್ದಿರೋ ಫಲಿತಾಂಶ ಕೊಡುತ್ತೆ ಅಂತ ಗುರುಗಳು ಹೇಳಿದ್ದನ್ನ ಮರ್ತ್ಬಿಟ್ಯಾ? ಆ ವಿಷಯನ ನೀನು ಮರ್ತಿರ್ಬಹುದೇನೋ, ಆದ್ರೆ ನಾನ್ ಮರ್ತಿಲ್ಲ. ಗುರುಗಳು ಅಷ್ಟೆಲ್ಲ ಹೇಳಿದ್ಮೇಲೂ ಕೂಡ ನೀನ್ ವ್ರತನ ಬಿಟ್ಟು ಹೋಗಿದ್ದೆ ಅಂದ್ರೆ ಏನರ್ಥ? ನಾನು ಬಿಟ್ಟು ಹೋಗಿದ್ದಲ್ಲ ಅತ್ತೆ, ವ್ರತನ ಪೂರ್ತಿ ಮಾಡಿ ಹೋಗಿದ್ದು. ಏನಮ್ಮ, ವ್ರತ ಪೂರ್ತಿ ಮಾಡಿದ್ಯಾ? ಹೌದು ಮಾವ, ವ್ರತನ ಪೂರ್ತಿ ಮಾಡೇ ಹೋಗಿದ್ದು. ಸುಳ್ಳು. ವ್ರತ ಭಂಗ ಆಗಿದ್ದಕ್ಕೆ ನಾವ್ ಬೈತೀವಿ ಅಂತ ವ್ರತ ಪೂರ್ತಿ ಮಾಡಿ ಹೋಗಿದ್ದೀನಿ ಅಂತಿದ್ದಾಳೆ ಈ ಶ್ಯಾಮ. ಮಾಡಿರೋ ತಪ್ಪನ್ನ ಮುಚ್ಚಿಡೋದಕ್ಕೆ ಸುಳ್ಳು ಹೇಳ್ತಿದ್ದಾಳೆ ಈ ಶ್ಯಾಮ. ತಪ್ಪು ಮಾಡಿದ್ದು ಅಲ್ದೆ ಎಷ್ಟು ಧೈರ್ಯದಿಂದ ಸುಳ್ಳು ಹೇಳ್ತಿದ್ದಾಳೆ ನೋಡಿ ಅತ್ತೆ.
ಶ್ಯಾಮ ಹೇಳಿದ್ದು ಸುಳ್ಳಲ್ಲ. ಶ್ಯಾಮ ಹೇಳ್ತಾ ಇರೋದು ಸುಳ್ಳಲ್ಲ, ಅವಳು ನಿಜಾನೇ ಹೇಳ್ತಾ ಇದ್ದಾಳೆ. ದೀರ್ಘ ಸುಮಂಗಲಿ ಭವ. ಅವಳು ವ್ರತ ಪೂರ್ತಿ ಮಾಡಿದ ಮೇಲೆ ಮನೆಯಿಂದ ಹೊರಗಡೆ ಹೋಗಿದ್ದು. ಬೆಳಗಿನ ಜಾವ 4:15 ಗಂಟೆಗೆ ಶ್ಯಾಮ ನನಗೆ ಫೋನ್ ಮಾಡಿದ್ಲು. ಅವ್ರ ತಂದೆಗೆ ಆಕ್ಸಿಡೆಂಟ್ ಆಗಿ ಆಸ್ಪತ್ರೆಗಳಿದ್ದಾರೆ ಅಂತ, ಅವ್ರಿಗೆ ರಕ್ತ ಕೊಡೋದಕ್ಕೆ ಆಸ್ಪತ್ರೆಗೆ ನಾನು ಹೋಗ್ಬೋದಾ ಅಂತ ನನ್ನನ್ನು ಕೇಳಿದ್ಲು. ಬೆಳಗ್ಗೆ 5:30 ತನಕ ಮಾತ್ರನೇ ಪೌರ್ಣಮಿ ತಿಥಿ ಇರೋದ್ರಿಂದ ತಕ್ಷಣ ಅವಳಿಂದ ಪ್ರಾತಃ ಕಾಲದ ಪೂಜೆ ಮಾಡಿಸಿ ವ್ರತನ ಪೂರ್ತಿ ಮಾಡಮ್ಮ ಅಂತ ಹೇಳಿದ್ದೆ. ಐದು ಗಂಟೆ 30 ನಂತರ ಪೌರ್ಣಮಿ ತಿಥಿ ಕಳೆದು ಪಾಡ್ಯ ತಿಥಿ ಬಂದ ಮೇಲೇ ನೀನು ಮನೆಯಿಂದ ಹೊರಗೆ ಹೋಗ್ಬೋದು ಅಂತ ಹೇಳಿದ್ದೆ. ನಾನು ಹೇಳಿದ ಹಾಗೇನೆ ಶ್ಯಾಮ ವ್ರತನ ಪೂರ್ತಿ ಮಾಡಿಕೊಂಡು 5:15 ನಂತರನೇ ಶ್ಯಾಮ ಮನೆಯಿಂದ ಹೊರಗೆ ಹೋಗಿದ್ದು. ಈ ವಿಷಯ ನನಗೆ ಗೊತ್ತಿಲ್ಲದೆ ಅನಾವಶ್ಯಕವಾಗಿ ಶ್ಯಾಮ ಮೇಲೆ ಕೋಪ ಮಾಡಿಕೊಂಡೆ. ಒಬ್ಬ ವ್ಯಕ್ತಿ ಮೇಲೆ ಒಂದು ಅಭಿಪ್ರಾಯ ಹುಟ್ಟಿದೆ ಅಂದಮೇಲೆ ಆ ವ್ಯಕ್ತಿ ಬಗ್ಗೆ ಯಾರೋ ಏನೋ ಹೇಳ್ತಾರೆ ಅಂತ ನಮ್ಮ ಅಭಿಪ್ರಾಯನ ಬದಲಾಯಿಸ್ಕೋಬಾರ್ದು. ಹಾಗೆ ಬದಲಾಯಿಸ್ಕೊಳ್ತಾ ಹೋದರೆ ಮನುಷ್ಯನ ಮೇಲೆ ಅಭಿಪ್ರಾಯ ಅಂತಲೇ ಇರೋಲ್ಲ, ಅಪನಂಬಿಕೆನೇ ಬರುತ್ತೆ. ನಿಜಾನೇ ಗುರುಗಳೇ, ಇನ್ಯಾವತ್ತೂ ಈ ರೀತಿ ನಡ್ಕೊಳ್ಳಲ್ಲ. ಅಮ್ಮ ಶ್ಯಾಮ, ನಿಮ್ ತಂದೆಯವ್ರಿಗೆ ಹೇಗಿದೆ? ಪರವಾಗಿಲ್ಲ ಅತ್ತೆ, ಈಗ ಚೆನ್ನಾಗಿದ್ದಾರೆ. ಭಯ ಪಡಬೇಡ ಶ್ಯಾಮ, ನಿಮ್ಮ ತಂದೆಯವರು ಕ್ಷೇಮವಾಗಿ ಮನೆಗೆ ಹಿಂತಿರುಗ್ತಾರೆ. ಎಲ್ಲ ನಿಮ್ ದಯೆ ಗುರುಗಳೇ. ಅಮ್ಮ ವೈದೇಹಿ, ಹೋಗಿ ನಿಂಬೆಹಣ್ಣಿನ ಪಾನಕ ತಗೊಂಡ್ ಬಾ ಅಮ್ಮ. ಸರಿ ಗುರುಗಳೇ. ಅಕ್ಕ, ನನ್ನ ಮನೆಯಿಂದ ಹೊರಗಡೆ ಕಳ್ಸೋದಿಕ್ಕೋಸ್ಕರ ನರ್ಸ್ ಹತ್ರ ನೀನೇ ಫೋನ್ ಮಾಡಿಸಿದ್ದು ಅಂತ ನಂಗೆ ಅರ್ಥ ಆಯ್ತು. ಆದ್ರೆ ಅದಕ್ಕೆ ಸಂಬಂಧಪಟ್ಟಿರೋ ಸಾಕ್ಷಿ ನನ್ನ ಹತ್ರ ಇಲ್ದೇ ಇರೋದ್ರಿಂದ ಸುಮ್ಮನೆ ಇದ್ದೀನಿ. ಯಾವತ್ತಾದ್ರೂ ಒಂದಿನ ಇದಕ್ಕೆ ಸಂಬಂಧಪಟ್ಟಿರೋ ಸಾಕ್ಷಿ ಸಿಗತ್ತೆ, ಆಗ ನೋಡ್ಕೋತೀನಿ ನಿನ್ನ. ತಗೊಳ್ಳಿ ಗುರುಗಳೇ ನಿಂಬೆ ಪಾನಕ. ಇಲ್ಲಿ ಕೊಡಮ್ಮ. ಅಮ್ಮ ಶ್ಯಾಮ, ಅತ್ಯಂತ ಕಷ್ಟವಾಗಿರೋ ಈ ವ್ರತನ ಒಂದು ಹನಿ ನೀರು ಕೂಡ ಕುಡಿದೆ ಕಟ್ಟು ಉಪವಾಸದಿಂದ ನೇಮ ನಿಷ್ಠೆಯಿಂದ ನಿರ್ವಿಘ್ನವಾಗಿ ಪೂರ್ತಿ ಮಾಡಿ ನಿನ್ನ ಗಂಡನಿಗಿರೋ ಕೇಳನ್ನ ತೊಲಗೋ ಹಾಗೆ ಮಾಡಿದೀಯ. ಅಮ್ಮ ಶ್ಯಾಮ,
ಈ ನಿಂಬೆ ಪಾನಕ ಕುಡಿದು ಉಪವಾಸ ದೀಕ್ಷೆನ ಮುಗಿಸಮ್ಮ. ತಗೊಳಮ್ಮ. ಅಮ್ಮ ವಸಂತ, ನಿನ್ನ ಸೊಸೆ ಮಾಡಿರೋ ಈ ವಟ ಸಾವಿತ್ರಿ ವೃತ್ತದಿಂದ ನಿನ್ನ ಕಿರಿ ಮಗನಿಗಿದ್ದ ಕೇಡು ಪೂರ್ತಿಯಾಗಿ ದೂರ ಆಗಿದೆಯಮ್ಮ. ಅಖಿಲ್ ಇನ್ನು ಪೂರ್ಣ ಆಯುಷ್ಯದಿಂದ 100 ಕಾಲ ಸುಖವಾಗಿರ್ತಾನಮ್ಮ.